ಕ್ರೆಡಿಟ್ಸ್ ಇಂಪಾರ್ಟೆಂಟ್ ಇಂಜಿನಿಯರಿಂಗ್ ಅಲ್ಲಿ. ಕ್ರೆಡಿಟ್ಸ್ ಏನಕ್ಕೆ ಬೇಕು ನಮಗೆ? ಕ್ರೆಡಿಟ್ಸ್ ಇಂದ ಏನಾರ ನಮಗೆ ಹೆಲ್ಪ್ ಆಗುತ್ತಾ? ಇಲ್ಲ ಅಂದ್ರೆ ನಮಗೆ ಏನಾದ್ರು ಮಾರ್ಕ್ಸ್ ಹೆಲ್ಪ್ ಆಗುತ್ತಾ? ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ, ಸ್ಟೆಪ್ ಬೈ ಸ್ಟೆಪ್. ಈ ವಿಡಿಯೋನ ಪೂರ್ತಿ ನೋಡಿ. ವೆಲ್ಕಮ್ ಬ್ಯಾಕ್ ಗೈಸ್, ನೀವು ನೋಡ್ತೀರಿ ಇಂಜಿನಿಯರಿಂಗ್. ಇವತ್ತಿನ ವಿಡಿಯೋದಲ್ಲಿ ಕ್ರೆಡಿಟ್ಸ್ ಯಾಕೆ ಬೇಕು, ಯಾವ್ಯಾವ ಸಬ್ಜೆಕ್ಟ್ ಗೆ ಎಷ್ಟೆಷ್ಟು ಕ್ರೆಡಿಟ್ಸ್ ಇರ್ತವೆ ಅದನ್ನ ನೋಡೋಣ. ಮತ್ತೆ ಇವತ್ತಿನ ಕಂಪ್ಲೀಟ್ ವಿಡಿಯೋ ಕ್ರೆಡಿಟ್ಸ್ ಬಗ್ಗೆ ಆಗಿರುತ್ತೆ. ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೆ ಕ್ರೆಡಿಟ್ಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಅಂತ. ಈಗ ಕ್ರೆಡಿಟ್ಸ್ ಅಂದ್ರೆ ಏನಿಲ್ಲ ನಿಮಗೆ, ಈಗ ಒಂದ್ ಸಬ್ಜೆಕ್ಟ್ ಗೆ ಫಾರ್ ಎಕ್ಸಾಂಪಲ್ ಈಗ ಎಂ1 ಎಂ1 ಅಂದ್ರೆ ನಿಮಗೆ ಗೊತ್ತೇ ಇರುತ್ತೆ. ಮ್ಯಾಥ್ಸ್ ಗೆ ಎಷ್ಟು ಕ್ರೆಡಿಟ್ಸ್ ಇರುತ್ತೆ? ಹೈಯೆಸ್ಟ್ ಕ್ರೆಡಿಟ್ ಇದಕ್ಕೆ 4 ಕ್ರೆಡಿಟ್ ಇರುತ್ತೆ. ಇಲ್ಲ ಅಂದ್ರೆ ಈಗ ಇನ್ನೊಂದು ಫಿಸಿಕ್ಸ್ ಎಷ್ಟಿರುತ್ತೆ ಅಂದ್ರೆ ಬರೆಯಕ್ ಆಯ್ತಿಲ್ಲ, ಟೈಪ್ ಮಾಡ್ಬಿಡ್ತೀನಿ. ಬರೆಯಕ್ ಆಯ್ತಿಲ್ಲ. ಫಿಸಿಕ್ಸ್ ಎಷ್ಟು ಕ್ರೆಡಿಟ್ ಇರುತ್ತೆ ಅಂತ ಅಂದ್ರೆ ಇದಕ್ಕೂ ಅಷ್ಟೇ 4 ಕ್ರೆಡಿಟ್ ಇರುತ್ತೆ. ಫಿಸಿಕ್ಸ್ ಆರ್ ಕೆಮಿಸ್ಟ್ರಿ ಎಲ್ಲದಕ್ಕೂ 4 ಕ್ರೆಡಿಟ್ಸ್ ಇರುತ್ತೆ. ನಿಮಗೆ ಪಾಸ್ ಆದ್ರೆ ಸಾಕು, ಈ 4 ಕ್ರೆಡಿಟ್ಸ್ ಬರುತ್ತೆ. ಓಕೆನಾ? ನಿಮಗೀಗ 1 ಕ್ರೆಡಿಟ್ ಇರುತ್ತೆ. 1 ಕ್ರೆಡಿಟ್ ಬಗ್ಗೆ ನೀವು ಜಾಸ್ತಿ ಟೆನ್ಷನ್ ತಗೋಬೇಡಿ. 1 ಕ್ರೆಡಿಟ್ ನಿಮಗೆ ಪಾಸ್ ಆದ್ರೂ ಬರುತ್ತೆ. ಬಟ್ ಈ 4 ಕ್ರೆಡಿಟ್ಸ್ ಹಂಗಲ್ಲ. ನಿಮಗೆ 4 ಕ್ರೆಡಿಟ್ಸ್ ಇರೋದಕ್ಕೆ ಜಾಸ್ತಿ ನೀವು ಜಾಸ್ತಿ ಓದ್ಬೇಕಾಗುತ್ತೆ. ಮತ್ತೆ ಕ್ರೆಡಿಟ್ಸ್ ಆದ್ರೆ ಜಾಸ್ತಿ ಓದ್ಬೇಕಾಗುತ್ತೆ. ಯಾಕಂದ್ರೆ ನಿಮಗೆ ಈಗ ನಾನು ಫಸ್ಟ್ ಇಯರ್ ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದ್ರೆ ನಿಮಗೆ ಅರ್ಧದಲ್ಲೇ ಬಿಟ್ಟಾದ್ರೆ ಗೊತ್ತಾಗಲ್ಲ ನೆಕ್ಸ್ಟ್ ಏನ್ ಸ್ಟೆಪ್ ಅಂತ. ನಾನು ಫಸ್ಟ್ ಇಯರ್, ಈಗ ನಾನು ಫಸ್ಟ್ ಇಯರ್ ಇಂದ ಸೆಕೆಂಡ್ ಇಯರ್ ಗೆ ಹೋಗ್ಬೇಕು ಅಂತ ಅಂದ್ರೆ ನನಗೆ ಮಿನಿಮಮ್ ಕ್ರೆಡಿಟ್ಸ್ ಇರ್ಬೇಕು. ಅದೆಷ್ಟು ಕ್ರೆಡಿಟ್ಸ್ ಇರ್ಬೇಕು ಅಂತ ಅಂದ್ರೆ ಈಗ ಟೋಟಲ್ 40, ಈಗ ಟೋಟಲ್ ಎಷ್ಟು ಕ್ರೆಡಿಟ್ಸ್ ಇದೆ ಅಂದ್ರೆ 40 ಇದೆ. 40 ಕ್ರೆಡಿಟ್ಸ್ ಅಲ್ಲಿ ನನಗೆ 26 ಇದ್ರೆ ಮಾತ್ರ. ಎಷ್ಟು ಕ್ರೆಡಿಟ್ಸ್ ಇರ್ಬೇಕು ನನ್ನ ಹತ್ರ? 26 ಕ್ರೆಡಿಟ್ಸ್ ಇದ್ರೆ ನಾನು ಸೆಕೆಂಡ್ ಸೆಮ್ಮಿಗೆ ಹೋಗ್ತೀನಿ. ಓಕೆನಾ? ಅಲ್ಲ, ಸೆಕೆಂಡ್ ಸೆಮ್ ಅಂತೀನಿ, ಥರ್ಡ್ ಇಯರ್ ಹೋಗ್ತೀನಿ. ಇಲ್ಲ ಅಂದ್ರೆ ಸೆಕೆಂಡ್ ಇಯರ್ ಹೋಗ್ತೀನಿ, ಸಾರಿ ಗೈಸ್. ಫಸ್ಟ್ ಇಯರ್ ಇಂದ ಸೆಕೆಂಡ್ ಇಯರ್ ಹೋಗ್ತೀನಿ. ಎಷ್ಟು ಕ್ರೆಡಿಟ್ಸ್ ಇದ್ರೆ 26 ಇದ್ರೆ ಒಂದು 16 ಕ್ರೆಡಿಟ್ಸ್ ನನಗೆ. ನಾನು ಎಷ್ಟು ಕ್ರೆಡಿಟ್ಸ್? 16 ಕ್ರೆಡಿಟ್ಸ್ ಏನಾದ್ರು ಬ್ಯಾಕ್ ಹೋಗಿದ್ರು ನಾನು ಸೆಕೆಂಡ್ ಇಯರ್ ಗೆ ಹೋಗ್ಬೋದು. ಓಕೆನಾ? ಅಂದ್ರೆ ಫಸ್ಟ್ ಇಯರ್ ಅಲ್ಲಿ ನಂದೇನಾದ್ರು 26, 27, 28 ಕ್ರೆಡಿಟ್ಸ್ ಇತ್ತು ಅಂತ ಅಂದ್ರೆ ನಾನು ನೆಕ್ಸ್ಟ್ ಇಯರ್ ಗೆ ಹೋಗಕ್ಕಾಗಲ್ಲ. ಬ್ಯಾಕ್ ಎಲ್ಲ ಕ್ಲಿಯರ್ ಮಾಡಿ ಹೋಗ್ಬೇಕು. ಅದಕ್ಕೆ ನಾನು ಹೇಳ್ತಿರೋದು 4 ಕ್ರೆಡಿಟ್ಸ್ ಯಾವ ಸಬ್ಜೆಕ್ಟ್ ಇರ್ತದೆ ಅದನ್ನ ಫೋಕಸ್ ಮಾಡಿ, ಮತ್ತೆ 4 ಸಬ್ಜೆಕ್ಟ್ ಇರೋಕೆ ಜಾಸ್ತಿ ಓದಿ. ಈ 1 ಕ್ರೆಡಿಟ್ಸ್ ಟೆನ್ಷನ್ ತಗೋಬಿಡಿ, ಪಾಸ್ ಆದ್ರೂ ನಡೆಯುತ್ತೆ. ಬಟ್ 4 ಕ್ರೆಡಿಟ್ಸ್, ಆ 1 ಕ್ರೆಡಿಟ್ಸ್ ನಿಮಗೆ ಪಾಸ್ ಆದ್ರೆ ಬರುತ್ತೆ. 4 ಕ್ರೆಡಿಟ್ಸ್ ನಿಮಗೂ ಪಾಸ್ ಆದ್ರೆ ಬರುತ್ತೆ. ಬಟ್ 4 ಕ್ರೆಡಿಟ್ಸ್ ಯಾವ್ದಾದ್ರು ಅಂತಂದ್ರೆ ಮ್ಯಾಥ್ಸ್, ಮತ್ತೆ ಫಿಸಿಕ್ಸ್, ಮತ್ತೆ ಕೆಮಿಸ್ಟ್ರಿ, ಇನ್ನೊಂದು 4 ಕ್ರೆಡಿಟ್ಸ್ ಅಷ್ಟು. ಮತ್ತೆ 3 ಕ್ರೆಡಿಟ್ಸ್ ಇದಾವೆ. 3 ಕ್ರೆಡಿಟ್ಸ್ ಅಲ್ಲಿ ಯಾವ್ಯಾವು? ಕ್ಯಾಡ್, ಮತ್ತೆ ಯಾವ್ದು ಬಿಲ್ಡಿಂಗ್ ಸೈನ್ಸ್, ಸಿ ಪ್ರೋಗ್ರಾಮ್, ಮತ್ತೆ ಪ್ರೋಗ್ರಾಮಿಂಗ್ 4 ಕ್ರೆಡಿಟ್ಸ್ ಇರುತ್ತೆ. ಅದಕ್ಕೆ ಪ್ರೋಗ್ರಾಮಿಂಗ್ ಇಂಪಾರ್ಟೆಂಟ್. ಓಕೆನಾ? ನಿಮಗೆ ಕ್ರೆಡಿಟ್ಸ್ ಅಂದ್ರೆ ಇಷ್ಟೇ. ಕ್ರೆಡಿಟ್ಸ್ ಯಾಕೆ ಬೇಕು ಅಂದ್ರೆ ನಿಮಗೆ ಫಸ್ಟ್ ಇಯರ್ ಇಂದ ಸೆಕೆಂಡ್ ಇಯರ್ ಗೆ ಅಗ್ರಿಗೇಟ್ ಆಗಬೇಕು ಅಂದ್ರೆ ಮಿನಿಮಮ್ ಕ್ರೆಡಿಟ್ಸ್ ಇರ್ಬೇಕು ಅಂತ ಇರುತ್ತೆ. ಆ ಕ್ರೆಡಿಟ್ಸ್ ಇದ್ರೆ ಮಾತ್ರ ನೀವು ನೆಕ್ಸ್ಟ್ ಸೆಮಿಗೆ ಹೋಗಕ್ ಸಾಧ್ಯ. ಓಕೆನಾ? ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗೊತ್ತಾಗ್ಲಿ. ಕಮೆಂಟ್ ಮಾಡಿ ಈ ವಿಡಿಯೋ ಹೆಂಗಿತ್ತು ಅಂತ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು DTU ಅಲ್ಲಿ, ಮತ್ತೆ ನಿಮ್ದು ಪಾಸಿಂಗ್ ಮಾರ್ಕ್ಸ್, ಮತ್ತೆ ನೆಕ್ಸ್ಟ್ ನಿಮಗೆ ಯಾವ ತರ ಮಾರ್ಕ್ಸ್ ನ ಡಿವೈಡ್ ಮಾಡ್ತಾರೆ, ಯಾವ ತರ ರಿಸಲ್ಟ್ ಕೊಡ್ತಾರೆ ಅಂತ ನೋಡೋಣ. ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್